ಬೆಂಗಳೂರಿನ 145 ವರ್ಷಗಳ ಶೈಕ್ಷಣಿಕ ಪರಂಪರೆಯೊಂದಿಗೆ ಹೆಸರುವಾಸಿಯಾಗಿರುವ ಬಾಲ್ಡ್ವಿನ್ ಮೆಥಡಿಸ್ಟ್ ಎಜುಕೇಷನಲ್ ಸೊಸೈಟಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಮಟ್ಟವನ್ನು ಎತ್ತರಕ್ಕೆ ಏರಿಸುವ, ನೈತಿಕ ಮೌಲ್ಯಾಧಾರಿತ ಶಿಕ್ಷಣವನ್ನು ಉತ್ತೇಜಿಸುವ ಮತ್ತು ಸಮಗ್ರ ಅಭಿವೃದ್ಧಿಯನ್ನು ಖಾತ್ರಿ ಮಾಡುವ ಮಹತ್ವದ ಶೈಕ್ಷಣಿಕ ಯೋಜನೆಯನ್ನು ಘೋಷಿಸಲು ಸಂತೋಷಿಸುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಗಣ್ಯ ಶಿಕ್ಷಣ ತಜ್ಞರು, ತೀರ್ಮಾನ ಕೈಗೊಳ್ಳುವವರು ಹಾಗೂ ಶಿಕ್ಷಣ ಕ್ಷೇತ್ರದ ಪ್ರಮುಖರು ಭಾಗವಹಿಸಿದ್ದಾರೆ. ರಾಜ್ಯದ ಮತ್ತು ತಮಿಳುನಾಡಿನ ರಾಜ್ಯದ ಒಂದು ಧರ್ಮ ಅಧ್ಯಕ್ಷರಾಗಿ ನೇಮಿಸಲ್ಪಟ್ಟಿದೆ. ಅದಕ್ಕೋಸ್ಕರವಾಗಿ ನಾನು ದೇವರಿಗೆ ವಂದನೆ ತಿಳಿಸುತ್ತೇನೆ ಮತ್ತು ಕರ್ನಾಟಕ ರಾಜ್ಯದ ಜನತೆಗೆ ನಾನು ವಂದನೆ ತಿಳಿಸುತ್ತೇನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಯಾವುದೇ ಒಂದು ಆಡಳಿತವನ್ನು ನಡೆಸಬೇಕಾದರೆ ನಮ್ಮ ಮಿಥುನ ಸಭೆಯಲ್ಲಿ ದ ಬುಕ್ ಆಫ್ ಡಿಸಿಪ್ಲಿನ್ ಎಂಬುದಾಗಿ ನಮ್ಮದೇ ಆದಂಥ ಒಂದು ಕಾನ್ಸ್ಟಿಟ್ಯೂಷನ್ ಇದೆ. ಆ ಎಲ್ಲ ಕಾನ್ಸ್ಟಿಟ್ಯೂಷನ್ಗಳನ್ನು ಅಂದರೆ ನಾವು ನಮ್ಮ ಸಭೆಯ ಆಡಳಿತಗಳು ಈ ಒಂದು ಬುಕ್ ಆಫ್ ಡಿಸಿಪ್ಲಿನಿನ ಒಂದು ಚೌಕಟ್ಟಿನ ಒಳಗಡೆ ನಾವು ನಡೆಯಬೇಕು. ಆ ಒಂದು ಆಧಾರದ ಮೇಲೆ ನಮ್ಮ ಮಧ್ಯದಲ್ಲಿ ಸನ್ಮಾನ್ಯ ಬಿಷಪ್ ಧರ್ಮಾಧ್ಯಕ್ಷರಿದ್ದಾರೆ ಮತ್ತು ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಮತ್ತು ನಮ್ಮ ವಲಯಗಳಲ್ಲಿ ಸುಮಾರು 3 ಸಂಘ ಸಂಸ್ಥೆಗಳಿವೆ. ಅವು ಯಾವ್ಯಾವೆಂದರೆ ಬಾಲ್ಡ್ವಿನ್ ಮೆಥಡಿಸ್ಟ್ ಎಜುಕೇಷನಲ್ ಸೊಸೈಟಿ ಮತ್ತು ಬೆಲ್ಗಾಂ ಮೆಥಡಿಸ್ಟ್ ಎಜುಕೇಷನಲ್ ಸೊಸೈಟಿ ಮತ್ತು ಸೌತ್ ಇಂಡಿಯಾ ರೀಜನಲ್ ಕಾನ್ಫರೆನ್ಸ್ ಸೊಸೈಟಿ. ಈ 3 ಶೈಕ್ಷಣಿಕ ಈ ಸೊಸೈಟಿ ಇವೆ. ಆದ್ದರಿಂದ ಈ ಒಂದು ಸೊಸೈಟಿ ಮೂಲಕವಾಗಿ ನಾವು ಮಕ್ಕಳ ಮಧ್ಯದಲ್ಲಿ ನಾವು ಸೇವೆ ಮಾಡುತ್ತಾ ಇದ್ದೇವೆ. ಆದುದರಿಂದ ಕೆಲವು 31ನೇ ತಾರೀಕು ನಮ್ಮ ಹೆಡ್ ಆಫೀಸ್ ಆಗಿರ್ತಕ್ಕಂಥ ಮಿಥುನ ಚರ್ಚ್ ಇನ್ ಇಂಡಿಯಾದ ಒಂದು ತೀರ್ಮಾನದ ಮೇರೆಗೆ ಬಿಷಪ್ NL ಖರ್ಖರೆ ಅವರನ್ನು ನಿವೃತ್ತಿ ಮಾಡಿ ಅವರ ಸ್ಥಳದಲ್ಲಿ ಬಿಷಪ್ ಅನಿಲ್ ಕುಮಾರ್ ಸರ್ವಂದ್ ಅವರು ಧರ್ಮ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಅವರು ಮತ್ತು ಅವರಿಗೆ ನಾವು ಬಹಳಷ್ಟು ವೈಭವದಿಂದ ನಾವು ಸ್ವಾಗತ ಮಾಡಿದ್ದೇವೆ. ಆದಾಗ್ಯೂ ಸಹ ಮತ್ತು ಸ್ವಾಗತ ಮಾಡಿ ನಮ್ಮ ಆಡಳಿತ ಬಹಳಷ್ಟು ಅಚ್ಚುಕಟ್ಟಾಗಿ ನಡೀತಾ ಇದೆ. ಆದ್ದರಿಂದ ನಾನು ಒಂದು ವಿಷಯ ನಾನು ಹೇಳುವುದಕ್ಕೆ ನಾನು ದುಃಖ ಪಡುತ್ತೇನೆ. ಬಿಷಪ್ ಖರ್ಖರೆ ಅವರು ಹಿಂದೆ ಅವರು ಬಿಷಪರಾಗಿದ್ದರು. ಅವರು ನಿವೃತ್ತಿ ಹೊಂದಿದಾಗಿಯೂ ಸಹ ಅವರು ನಾನು ಕಂಟಿನ್ಯೂ ಆಗಬೇಕೆಂಬ ಒಂದು ಉದ್ದೇಶದಿಂದ ನಾನು ಮುಂದುವರಿಯುತ್ತೇನೆ ಎಂಬ ಉದ್ದೇಶದಿಂದ ಕೋರ್ಟ್ಗಳಿಗೆ ಮತ್ತು ಸೊಸೈಟಿ ಆಫ್ ಹಿಸ್ಟರಿಗೆ ಹೋಗಿ ಅವರು ಹೋಗಿ ಒಂದು ಆರ್ಡರನ್ನು ತೆಗೆದುಕೊಂಡು ಬಂದಿದ್ದಾರೆ. ಆ ಆರ್ಡರ್ ಸಹ ನಾವು ಹೈಕೋರ್ಟಿನ ವತಿಯಿಂದ ಅದನ್ನು ನಾವು ರಿಜೆಕ್ಟ್ ಮಾಡಿ ಈ ಒಂದು ಸಂದರ್ಭದಲ್ಲಿ ಸಂಪೂರ್ಣವಾಗಿ ಬಿಷಪ್ ಅನಿಲ್ ಕುಮಾರ್ ಸರ್ವಂದ್ ಅವರು ನಮ್ಮ ಧರ್ಮ ಅಧ್ಯಕ್ಷರಾಗಿ ಮತ್ತು ಎಲ್ಲ ಸಂಘ ಸಂಸ್ಥೆಗಳಿಗೆ ಅವರು ಅಧ್ಯಕ್ಷರಾಗಿ ಅವರು ಸೇವೆ ಮಾಡುತ್ತಾ ಇದ್ದಾರೆ. ಇವರು ಬಿಷಪ್ ಆಫ್ ಕೋರ್ಸ್ ಮಿಸ್ಟರ್ ಅನಿಲ್ ಖರ್ಖರೆ ಅವರು ಇವರಿಗೆ 31st January 2025 ಡಿಸಿಷನ್ ಪ್ರಕಾರ ಅವರಿಗೆ ರಿಟೈರ್ ಮಾಡಿದರು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಥಡಿಸ್ಟ್ ಚರ್ಚ್ ಇನ್ ಇಂಡಿಯಾ. ಈಗ ಅದಕ್ಕೆ ಅವರು ಬೈ ವರ್ಚ್ಯೂ ಆಫ್ ಬೀಯಿಂಗ್ ದ ಬಿಷಪ್ ಆಫ್ ದ ಬ್ಯಾಂಗ್ಳೂರ್ ಎಪಿಸ್ಕೋಪಸಿ he is the chairman of Balwin Methodist Education Society. So after retirement 31st January 2025 retirement ಆದ್ಮೇಲೆ he has approached the district registrar of societies and tried to get order to stay this particular resolution, circular resolution. ಈ circular resolution of the Methodist Church in India, although that jurisdiction is only in Mumbai, ಹೆಡ್ ಆಫೀಸ್ ಅಲ್ಲಿರೋದ್ರಿಂದ ಜುರಿಸ್ಡಿಕ್ಷನ್ ಅಲ್ಲಿದೆ. ಬಟ್ ಆ ಸರ್ಕ್ಯುಲರ್ ರೆಸಲ್ಯೂಷನ್ಗೆ ಸ್ಟೇ ಮಾಡೋಕ್ಕೆ he has got an order from the district registrar of societies. ಅದಕ್ಕೆ ನಾವು ಹೈಕೋರ್ಟ್ ಹೋಗ್ಬಿಟ್ಟು ಅದಕ್ಕೆ ಆಪರೇಷನ್ ಸ್ಟೇ ಮಾಡಿಸಿದ್ವಿ ಸರ್. ದಟ್ ಇಸ್ ದ 3 ಸೊಸೈಟಿ ಇದೆ. ಒಂದು ಬಾಲ್ಡ್ವಿನ್ ಮೆಥಡಿಸ್ಟ್ ಎಜುಕೇಷನಲ್ ಸೊಸೈಟಿ, ಇದರಲ್ಲಿ ನಾವು ಶಾಲಾ ಕಾಲೇಜುಗಳು 8 ಶಾಲಾ ಕಾಲೇಜುಗಳು ನಮ್ಮ ಒಂದು ಕಾನ್ಫರೆನ್ಸ್ನಲ್ಲಿದೆ. ಅದು BMES ಬಾಲ್ಡ್ವಿನ್ ಮೆಥಡಿಸ್ಟ್ ಎಜುಕೇಷನಲ್ ಸೊಸೈಟಿ. ನಂತರದಲ್ಲಿ ಬೆಲ್ಗಾಂ ಡಿಸ್ಟ್ರಿಕ್ಟ್ ಮೆಥಡಿಸ್ಟ್ ಎಜುಕೇಷನ್ ಸೊಸೈಟಿ, ಅಲ್ಲಿಯೂ ಕೂಡ 15 ಶಾಲಾ ಕಾಲೇಜುಗಳಿದೆ. ಹಾಗೂ ಸೌತ್ ಇಂಡಿಯಾ ರೀಜನಲ್ ಕಾನ್ಫರೆನ್ಸ್ ಎಜುಕೇಷನಲ್ ಸೊಸೈಟಿ ಅಂತ 3ನೇದಾಗಿದೆ. ಅದರಲ್ಲಿಯೂ ಕೂಡ ಅನೇಕ ಶಾಲಾ ಕಾಲೇಜುಗಳು ಬರ್ತದೆ. ನಮ್ಮ ಒಂದು ಕಾನ್ಫರೆನ್ಸ್ಗೆ ಯಾರು ಬಿಷಪ್ ಆಗಿ ನೇಮಕಗೊಂಡಿರ್ತಾರೆ ಅವರು ಅದಕ್ಕೆ ಚೇರ್ಮನ್ ಆಗಿರ್ತಾರೆ, ಅಧ್ಯಕ್ಷರಾಗಿರ್ತಾರೆ. ಅದು ಯಾರೇ ಆಗಿರಲಿ ನಾವು ಆ ಒಂದು ಪೀಠಕ್ಕೆ ನಾವು ಗೌರವ ಕೊಡಬೇಕು. ಆ ಒಂದು ಪೀಠದ ಒಂದು ಪಾವಿತ್ರತೆಯನ್ನು ನಾವು ಕಾಪಾಡಿಕೊಳ್ಬೇಕು. ಇಲ್ಲಿ ನಮಗೆ ನಮ್ಮ ಇನ್ಸ್ಟಿಟ್ಯೂಷನ್ ಮುಖ್ಯ. ಇನ್ಸ್ಟಿಟ್ಯೂಷನ್ ಅನ್ನು ಯಾರು ನಡೆಸ್ತಾರೆ, ಅಧ್ಯಕ್ಷರು ಇರ್ತಾರೆ, ಅವರು ನಮಗೆ ಮುಖ್ಯವಾಗಿರ್ತಾರೆ ವಿನಃ ಬೇರೆ ಕಾರಣಗಳಿಂದ ನಾವು ಇದನ್ನ ಇವತ್ತು ಹೇಳೋದಕ್ಕೆ ಬಂದಿಲ್ಲ. ನಮಗೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಯಾರು ಬಿಷಪ್ ಅವರಾಗಿ ನೇಮಕ ಮಾಡಿರ್ತಾರೆ
ಅವರನ್ನ ನಾವು ಗೌರವಿಸುವುದು, ಅಂತ ಒಂದು ಪಾವಿತ್ರತೆಯನ್ನ ಕಾಪಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂತಹ ವಿಷಯವಾಗಿದೆ. ಚೇರ್ಮನ್ಶಿಪ್ ನಲ್ಲಿ ನಮಗೊಂದು ಸುಮಾರು 257 ಕೋರ್ಟ್ ಕೇಸ್ ಇದೆ, ಸುಮಾರು FIR ಗಳಿದೆ. ಇದರದೆಲ್ಲ ಎಂಕ್ವೈರಿ ನಡೀತಾ ಇದೆ. ಅದಕ್ಕಾಗಿ ನಿಮ್ಮ ಒಂದು ಸಹಕಾರ, ಮಾಧ್ಯಮದವರ ಒಂದು ಸಹಕಾರ ನಮಗೆ ಬಹಳ ಮುಖ್ಯ. ಅದಕ್ಕಾಗಿ ನಾನು ದೇವರಿಗೆ ವಂದನೆ ತಿಳಿಸ್ತೇನೆ, ಮಾಧ್ಯಮ ವರ್ಗದವರಿಗೆ ಹಾಗೂ ಇಲ್ಲಿ ಬಂದಿರತಕ್ಕಂತ ನಮ್ಮ ಬ್ಯಾಂಗ್ಳೂರ್ ರೀಜನಲ್ ಕಾನ್ಫರೆನ್ಸಿನ ಪದಾಧಿಕಾರಿಗಳಿಗೆ ಹಾಗೂ BMS ಬಾಲ್ಡ್ವಿನ್ ಮೆಥಡಿಸ್ಟ್ ಎಜುಕೇಶನ್ ಸೊಸೈಟಿಯ ಪದಾಧಿಕಾರಿಗಳಿಗೆ, ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಆಫ್ ದಿ ಬ್ಯಾಂಗ್ಳೂರ್ ರೀಜನಲ್ ಕಾನ್ಫರೆನ್ಸ್. ಈ ಹೊತ್ತು ಮಾಧ್ಯಮದ ಮೂಲಕವಾಗಿ ನಾನು ತಿಳಿಸುವುದೇನೆಂದರೆ, ಬಿಷಪ್ ಅಂದರೆ ಮಿಸ್ಟರ್ NL ಕರ್ಕರೆ ಅವರು 77ನೇ ವರ್ಷದಲ್ಲಿ ನಿವೃತ್ತಿ ಆದಾಗ್ಯೂ ಸಹ ಅವರು ರಾಜಕೀಯ ವ್ಯಕ್ತಿಗಳ ಬಳಿಗೆ ಮತ್ತು ಸರ್ಕಾರಿ ಕಚೇರಿಗಳಿಗೆ ಹೋಗಿ ನಾನೇ ಬಿಷಪ್ ಎಂಬುದಾಗಿ, ನಾನೇ ಬಿಷಪ್ ಮತ್ತು ಈ ಒಂದು ಬಾಲ್ಡ್ವಿನ್ ಸಂಸ್ಥೆಯ ಚೇರ್ಮನ್ ನಾನೇ ಎಂಬುದಾಗಿ ಮೋಸದಿಂದ ಅನೇಕ ಜನರ ಬಳಿಗೆ ಹೋಗುತ್ತಾ ಇದ್ದಾರೆ. ಅದಕ್ಕಾಗಿ ಮತ್ತು ಬೆದರಿಕೆ ಹಾಕ್ತಾ ಇದ್ದಾರೆ. ಮತ್ತು ರಾತ್ರಿ ವೇಳೆಯಲ್ಲಿಯೂ ಸಹ ನಮ್ಮ ಪದಾಧಿಕಾರಿಗಳಿಗೆ ಮೆಸೇಜ್ಗಳ ಮೂಲಕವಾಗಿ ಅವರು ಥ್ರೆಟನ್ ಮಾಡುತ್ತಾ ಇದ್ದಾರೆ. ಆದ್ದರಿಂದ ಮೋಸದಿಂದ ಮತ್ತು ಅನೇಕ ವ್ಯಾಪಾರಿಗಳಿಗೆ ಮತ್ತು ಹತ್ತಿರ ಹೋಗ್ತಾ ಇದ್ದಾರೆ. ವೆಂಡರ್ಸ್ ಹತ್ರ, ನಮ್ಮ ಬಾಲ್ಡ್ವಿನ್ ಸಂಸ್ಥೆಯಲ್ಲಿ ವೆಂಡರ್ಸ್ ಇದ್ದಾರೆ, ಆ ವೆಂಡರ್ಸ್ ಹತ್ರ ಹೋಗಿ ಹಣವನ್ನು ಸಹ ಕೇಳುತ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಆಗಬಾರದೆಂಬ ಉದ್ದೇಶದಿಂದ ನಾವು ಈ ಒಂದು ಪ್ರೆಸ್ ಮೀಟ್ ಮೂಲಕವಾಗಿ ನಮ್ಮ ಕರ್ನಾಟಕ ಜನತೆಗೆ ನಾವು ಹೇಳುತ್ತಾ ಇದ್ದೇವೆ, ಮಿಸ್ಟರ್ NL ಕರ್ಕರೆ ಯಾರಾದರೂ ಬಳಿಗೆ ಬಂದು ಮೋಸದಿಂದ ಏನಾದರೂ ಕೇಳಿದರೆ ಸಹ ಅವರ ಗಮನವನ್ನು ತೆಗೆದುಕೊಳ್ಳಬಾರದು, ಅವರಿಗೆ ಯಾವ ಎಂಟರ್ಟೈನ್ ಮಾಡಬಾರದು ಎಂಬುದಾಗಿ ನಮ್ಮ